ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇವಾದಿ ದೇವ ಮಹಾದೇವನಿಗೆ ಹಲವು ಅವತಾರಗಳಿದೆ. ಈ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ಆದರೆ ಶಿವನ ಹಲವು ರೂಪಗಳಲ್ಲಿ 2 ಅವತಾರಗಳು ಮಾತ್ರ ರುದ್ರ ಭಯಾನಕವಾಗಿವೆ. ಅವೇ ವೀರಭದ್ರ ಹಾಗೂ ಕಾಲಭೈರವನ ಅವತಾರ. ಈ 2 ಅವತಾರಗಳು ಶಿವನ ಭಯಂಕರ ರೂಪವನ್ನ ಜಗತ್ತಿಗೆ ತಿಳಿಸುತ್ತವೆ. ಕಾಲಭೈರವನನ್ನ ಕ್ಷೇತ್ರಪಾಲ ಅಥವಾ ಮಹಾದ್ವಾರಪಾಲಕ ಎಂದು ಕರೆಯಲಾಗುತ್ತೆ. ಅಂದ್ರೆ ಕಾಲಭೈರವ ಇಡೀ ಕ್ಷೇತ್ರವನ್ನ ರಕ್ಷಿಸುವ ಹೊಣೆ ಹೊತ್ತಿದ್ದಾನೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಕೊಹಿಮಾದಿಂದ ಹಿಡಿದು ದ್ವಾರಕೆಯವರೆಗೆ ದೇಶದ ಮೂಲೆ ಮೂಲೆಯಲ್ಲೂ ಶಿವನ ಸಾವಿರಾರು ದೇವಾಲಯಗಳಿವೆ. ಪ್ರತಿ ದೇವಾಲಯದಲ್ಲೂ ಗರ್ಭಗುಡಿಯ ಬಾಗಿಲಿನ ಬಳಿ ಕಾಲಭೈರವನ ಉಪಸ್ಥಿತಿ ಇರುತ್ತದೆ. ದ್ವಾರಪಾಲಕನ ರೂಪದಲ್ಲಿ ಕಾಲಭೈರವನನ್ನ ಇಲ್ಲಿ ನೋಡಬಹುದಾಗಿದೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲೂ ಕಾಲಭೈರವನ ಮಹಾದೇಗುಲವಿದೆ. ಇದು ಒಕ್ಕಲಿಗ ಸಮುದಾಯದ ಪರಮ ಅಧಿದೇವತೆಯಾಗಿದೆ. ಇನ್ನು ವಿಶೇಷ ಅಂದರೆ ಬಹುತೇಕ ಶಿವನ ದೇಗುಲಗಳಲ್ಲಿ ದೇವಾಲಯದ ಗರ್ಭಗುಡಿಗೆ ಬಾಗಿಲು ಹಾಕಿದಾಗ ಅದರ ಬೀಗದ ಕೈಯನ್ನ ಅರ್ಚಕರು ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಬದಲಾಗಿ ಈ ಕಾಲಭೈರವನ ಸನ್ನಿಧಿಯಲ್ಲಿ ಇಡಲಾಗುತ್ತೆ. ಅಂದ್ರೆ ಕಾಲಭೈರವ ಇಡೀ ಮಂದಿರವನ್ನ, ಕ್ಷೇತ್ರವನ್ನ ರಕ್ಷಿಸುವ ದೇವತೆಯಾಗಿದ್ದಾನೆ. ಸಾಮಾನ್ಯವಾಗಿ ನಾವೆಲ್ಲ ಏರ್ಪೋರ್ಟ್, ರೈಲು ನಿಲ್ದಾಣ, ಮಾಲ್ಗಳಿಗೆ ಪ್ರವೇಶಿಸುವಾಗ ಹೇಗೆ ಸೆಕ್ಯೂರಿಟಿ ಚೆಕ್ಗೆ ಒಳಗಾಗುತ್ತೇವೆಯೋ ಹಾಗೆಯೇ ದೇಗುಲಗಳಲ್ಲಿ ಕಾಲಭೈರವನ ಕ್ಷೇತ್ರ ಪಾಲನೆ ಇರುತ್ತದೆ. ಕಾಲಭೈರವನ ದರ್ಶನದ ಬಳಿಕವೇ ಶಿವನ ದರ್ಶನವಾಗುತ್ತದೆ. ಹಾಗಾದರೆ ಶಿವಾವತಾರಿಯಾದ ಈ ಕಾಲಭೈರವ ಯಾರು? ಈ ಅವತಾರ ಉದ್ಭವವಾಗಿದ್ದು ಹೇಗೆ? ಕಾಲಭೈರವನ ಮಹತ್ವವೇನು? ನಮ್ಮ ಬದುಕಿನಲ್ಲಿ ಕಾಲಭೈರವನ ಉಪಸ್ಥಿತಿಯನ್ನ ತಿಳಿಸುವ ಅಂಶಗಳ್ಯಾವುವು? ಇವೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಾಲಭೈರವ ಶಿವನ ಆಕ್ರಮಣಕಾರಿ ರುದ್ರ ಭಯಂಕರ ರೂಪಗಳಲ್ಲಿ ಒಂದು. ಕ್ಷೇತ್ರಪಾಲಕನಾಗಿ, ಸಮಯದ ಅಧಿದೇವತೆಯಾಗಿ ಕಾಲಭೈರವ ಗುರುತಿಸಲ್ಪಡುತ್ತಾನೆ. ಆತನ ಹೆಸರೇ ಹೇಳುವಂತೆ ಕಾಲಭೈರವ ಪ್ರತಿ ಕಾಲದ ಮೇಲೆ, ಅಂದರೆ ಯುಗಗಳ ಸಮಯದ ಮೇಲೆ ಸದಾ ತನ್ನ ನಿಯಂತ್ರಣ ಹೊಂದಿರುತ್ತಾನೆ. ಪುರಾಣ ನಂಬಿಕೆಗಳ ಪ್ರಕಾರ ಒಟ್ಟಾರೆ 64 ಭೈರವರಿದ್ದಾರೆ. ಪ್ರತಿಯೊಂದು ಭೈರವರು ವಿರುದ್ಧ ದಿಕ್ಕನ್ನ ನಿಯಂತ್ರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. 64 ಭೈರವರಲ್ಲಿ ಕಾಲಭೈರವನು ಪ್ರಮುಖನು. ಕಾಲಭೈರವನು ಎಲ್ಲಾ ಭೈರವರನ್ನ ತನ್ನ ಹಿಡಿತದಲ್ಲಿಟ್ಕೊಂಡಿರುತ್ತಾನೆ ಎನ್ನಲಾಗುತ್ತೆ. ಪ್ರತಿ ಜೀವಿಯ ಹುಟ್ಟು, ಸಾವು ಸೇರಿದಂತೆ ಜೀವನದಲ್ಲಿ ನಡೆಯುವ ಪ್ರತಿ ಗಳಿಗೆಯೂ ಕಾಲಭೈರವನ ನಿರ್ದೇಶನದಂತೆಯೇ ಸಾಗುತ್ತದೆ. ಯುಗಗಳು ಸಾಗುವುದೇ ಕಾಲಭೈರವನ ನಿಯಂತ್ರಣದಂತೆ. ಹೀಗಾಗಿ ಕಾಲಭೈರವ ಸಮಯ ಹಾಗೂ ಸ್ಥಳದ, ಅಂದರೆ ಬ್ರಹ್ಮಾಂಡದ ರಕ್ಷಕನಾಗಿದ್ದಾನೆ. ಆತನ ಇಶಾರೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು. ಹೀಗಾಗಿಯೇ ದೇವಾಲಯದ ಗರ್ಭಗುಡಿಗಳಲ್ಲಿ ಕಾಲಭೈರವನ ದರ್ಶನ ಮೊದಲು ಮಾಡಲಾಗುತ್ತೆ. ಇನ್ನು ಗರ್ಭಗೃಹದ ಒಳಗಿರುವ ಶಿವಲಿಂಗ ಶೂನ್ಯದ ಸಂಕೇತವಾಗಿದ್ದಾನೆ. ಅಸಲಿಗೆ ಶೂನ್ಯವೆಂದರೆ ಸಮಯ ಹಾಗೂ ಸ್ಥಳದ ಅಂತ್ಯಬಿಂದು. ಯಾವಾಗ ಸಮಯ ನಿಂತ್ಕೊಂಡು ಸ್ಥಳದ ಋಣ ಮುಗಿಸುತ್ತದೆಯೋ ಅದು ಶೂನ್ಯಾವಸ್ಥೆಗೆ ತಲುಪಿರುತ್ತದೆ. ಅಂದ್ರೆ ಇದು ಲೀನ ಸ್ಥಿತಿಯನ್ನ ಸಾಂಕೇತಿಕವಾಗಿ ತಿಳಿಸುತ್ತದೆ. ಉದಾಹರಣೆ ಮೂಲಕ ತಿಳಿಸೋದಾದ್ರೆ, ನೀವು ರಾತ್ರಿ 10 ಗಂಟೆಯ ಬಳಿಕ ನಿದ್ರೆಗೆ ಜಾರುತ್ತೀರಿ ಅಂತಿಟ್ಕೊಳ್ಳಿ. ಆಗ ನಿಮ್ಮ ಪಾಲಿಗೆ ಸಮಯ ನಿಲ್ಲುತ್ತದೆ, ಸ್ಥಳದ ಮಹತ್ವವು ಹೋಗುತ್ತದೆ. ನೀವು ಶೂನ್ಯ ಸ್ಥಿತಿಯ ನಿದ್ರಾವಸ್ಥೆಗೆ ತಲುಪಿರುತ್ತೀರಿ. ಆಗ ನಿಮಗೆ ಸಮಯದ ಅರಿವು, ಸ್ಥಳದ ಅರಿವು ಎರಡೂ ಇರೋದಿಲ್ಲ. ನೀವೀಗ ಶಿವತತ್ವ ಸೂಚಿಸುವ ಶೂನ್ಯಾವಸ್ಥೆಯಲ್ಲಿರುತ್ತೀರಿ. ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ, ನಿದ್ರೆ ಹಾಗೂ ಧ್ಯಾನದ ನಡುವೆ ಅತ್ಯಂತ ದೊಡ್ಡ ವ್ಯತ್ಯಾಸವೇನಿಲ್ಲ. ನೀವು ಧ್ಯಾನಕ್ಕೆ ಕುಳಿತಾಗ ಆರಂಭದಲ್ಲಿ ವಿಚಾರಗಳು, ಯೋಚನೆಗಳು ಓಡಾಡುತ್ತಿರುತ್ತವೆ. ಯಾವಾಗ ಕೇಂದ್ರ ಬಿಂದುವಿನಲ್ಲಿ ಏಕಾಗ್ರತೆ ಸಾಧಿಸಲಾಗುತ್ತೋ ಆಗ ನೀವು ಧ್ಯಾನಸ್ಥ ಸ್ಥಿತಿಗೆ ತಲುಪುತ್ತೀರಿ. ಅಂದರೆ ಸ್ಥಳ ಹಾಗೂ ಸಮಯದ ಮೇರೆ ಮೀರಿ ಹೋಗುತ್ತೀರಿ. ನಿಮ್ಮ ಮನಸ್ಸು ಶೂನ್ಯ ಸ್ಥಿತಿ ತಲುಪಿರುತ್ತದೆ. ನಿದ್ರೆ ಹಾಗೂ ಧ್ಯಾನ ಎರಡರಲ್ಲೂ ನೀವು ಸಮಯ ಹಾಗೂ ಸ್ಥಳದ ಮೇರೆಯನ್ನ ಬಿಟ್ಟು ಹೋಗುತ್ತೀರಿ. ಹಾಗೆಯೇ ಶಿವನನ್ನ ಕಾಣಬೇಕಾದ್ರೆ ಅಥವಾ ಶಿವತತ್ವವನ್ನ ಅರಿಯಬೇಕಾದ್ರೆ ಕಾಲ ಹಾಗೂ ಸ್ಥಳದ ಪರಿಧಿಯನ್ನ ಬಿಟ್ಟು ಹೋಗಬೇಕು ಅನ್ನೋದೇ ಈ ಗರ್ಭಗುಡಿಯ ಹೊರಗಡೆ ಕಾಲಭೈರವನ ಉಪಸ್ಥಿತಿಯ ಸಂಕೇತವಾಗಿದೆ. ಕಾಲಭೈರವನ ಆರಾಧನೆ, ಸ್ತೋತ್ರ ಪಠಣೆ,
ನಮ್ಮನ್ನ ಶಿವತತ್ವದೆಡೆಗೆ ಸಾಗಲು ಪ್ರೇರೇಪಿಸುತ್ತದೆ, ದಾರಿ ತೋರುತ್ತದೆ. ಕಾಲಭೈರವ ಈ ಯುಗಗಳ ಚಲನೆ ಮೇಲೆ ನಿಯಂತ್ರಣ ಹೊಂದಿರುವ ದೇವರು. ಆತ ಸಮಯರಹಿತ ಕಾಲಘಟ್ಟವನ್ನ ಸೂಚಿಸುವವನಾಗಿದ್ದಾನೆ. ಭವಿಷ್ಯವನ್ನ ತಿಳಿದಿರುವವನು ಅವನೇ ಆಗಿರುತ್ತಾನೆ. ಕಾಲಕಾಲಕ್ಕೆ ಏನಾಗಬೇಕೆಂಬುದನ್ನ ಕಾಲಭೈರವನು ನಿರ್ಧರಿಸುತ್ತಾನೆ. ಇನ್ನು ನಾವು ಕಾಲಭೈರವನ ಉಪಾಸನೆ ಮಾಡಿದಂತೆಲ್ಲ ನಮಗೆ ಆತನ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ. ನಿಧಾನವಾಗಿ ಒಂದೊಂದಾಗಿ ನಮಗೆ ಆತನ ಉಪಸ್ಥಿತಿಯ ಚಿಹ್ನೆಗಳು ಗೋಚರವಾಗತೊಡಗುತ್ತದೆ. ಯಾವಾಗ ನೀವು ಶುದ್ಧ ಮನಸ್ಸಿನಿಂದ ಭಗವಾನ್ ಕಾಲಭೈರವನನ್ನ ಆರಾಧನೆ ಮಾಡಲು ಪ್ರಾರಂಭಿಸುತ್ತೀರೋ ಆಗ ನಿಮಗೆ ವಿವರಿಸಲಾಗದ ರಕ್ಷಣೆ ಮತ್ತು ಭದ್ರತೆ ಸಿಕ್ಕಂತ ಅನುಭವವಾಗುತ್ತೆ. ಉದಾಹರಣೆಗೆ, ಕೆಲವರಿಗೆ ಕತ್ತಲೆ ಅಂದರೆ ಭಯವಿರುತ್ತದೆ, ಕೆಲವರಿಗೆ ಸ್ಮಶಾನ, ರಾತ್ರಿ ಸುತ್ತಾಡುವುದು, ಹೀಗೆ ಕೆಲವು ವಿಷಯಗಳಲ್ಲಿ ಮೊದಲು ಭಯ, ಹೆದರಿಕೆ ಕಾಡುತ್ತಿರುತ್ತದೆ. ಆದರೆ ಕಾಲಭೈರವನ ಕೃಪಾಕಟಾಕ್ಷ ನಮ್ಮ ಮೇಲೆ ಆಗುತ್ತಿದ್ದಂತೆ ನಮಗೆ ನಿಧಾನವಾಗಿ ಈ ಭಯ ಹೊರಟು ಹೋಗುತ್ತದೆ. ಆಂತರಿಕವಾಗಿ ನಮ್ಮೊಳಗೆ ಶಾಂತತೆ ಮೂಡುತ್ತದೆ. ನಾವು ಅದನ್ನ ನಿಧಾನವಾಗಿ ಅನುಭವಿಸುತ್ತಿರುವಂತೆ ಫೀಲ್ ಆಗುತ್ತೆ. ಮೊದಲು ಸಾವು ಅಂದ್ರೆ ಭಯ, ಸಾವಿನ ಮನೆಗೆ ಹೋಗಲು ಭಯ ಕಾಡ್ತಿರುತ್ತೆ. ಆದರೆ ಕಾಲಭೈರವನ ಉಪಸ್ಥಿತಿ ನಮ್ಮ ಜೀವನದಲ್ಲಿ ಆಗುತ್ತಿದ್ದಂತೆ ಸಾವಿನ ಕುರಿತ ನಮ್ಮ ಭಯ ನಮಗೆ ಗೊತ್ತಿಲ್ಲದಂತೆ ಮಾಯವಾಗುತ್ತದೆ. ಅಂತಿಮವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಸಾವು ನಿಶ್ಚಿತ, ಅದು ಯಾರನ್ನ ಬಿಟ್ಟಿಲ್ಲ ಎನ್ನುವ ವೇದಾಂತ ಅರ್ಥವಾಗಲು ತೊಡಗುತ್ತದೆ. ನೀವು ಈಗ ಯಾವುದಕ್ಕೂ ಗಡಬಡಿಸುವುದಿಲ್ಲ, ಎಲ್ಲವನ್ನ ಶಾಂತಚಿತ್ತವಾಗಿ ಪರಿಗಣಿಸಲು ಮುಂದಾಗುತ್ತೀರಿ. ತೀರಾ ಹತ್ತಿರದ ಬಂಧುಗಳು ಕಾಲವಾದರೂ ನಿಮ್ಮಲ್ಲಿ ಭೌತಿಕ ದುಃಖದ ಛಾಯೆ ಹೆಚ್ಚಾಗಿ ಕಾಣಿಸೋದಿಲ್ಲ. ಸಮಯ ಪ್ರಜ್ಞೆಯಿಂದ ಸಾವನ್ನ ಅರಗಿಸಿಕೊಳ್ಳುತ್ತೀರಿ. ಈ ಎಲ್ಲ ಅಂಶಗಳು ಕಾಲಭೈರವನ ಪ್ರೇರಣೆ ನಿಮ್ಮ ಮೇಲೆ ಆಗುತ್ತಿದೆ ಅನ್ನೋದನ್ನ ಸೂಚಿಸುತ್ತದೆ. ಆತ ನಿಮಗೆ ದಾರಿ ತೋರಲು ಪ್ರಯತ್ನಿಸುತ್ತಿದ್ದಾನೆ ಅಂತಾಲೆ ಇದನ್ನ ಅರ್ಥೈಸಲಾಗುತ್ತೆ. ಸಾಮಾನ್ಯವಾಗಿ ಕೆಲವೊಮ್ಮೆ ರಾತ್ರಿ ಒಬ್ಬಂಟಿಯಾಗಿ ನಡೆದುಕೊಂಡು ಹೋಗುವಾಗ ಭಯವಾಗುತ್ತಿರುತ್ತದೆ. ಆದರೆ ನಿಮಗೆ ಕಾಲಭೈರವನ ಕೃಪೆಯಾದಾಗ ನಿಮಗೆ ಭಯ ಕಾಡೋದಿಲ್ಲ. ಆ ಥರದ ಯೋಚನೆಗಳು ನಿಮ್ಮ ಮನದಲ್ಲಿ ಮೂಡಿದ್ರೂ ಸಹ ನೀವು ನಿರ್ಭಯವಾಗಿ ಮುಂದೆ ಸಾಗುತ್ತೀರಿ. ನಿಮ್ಮ ಅಂತರಾತ್ಮದಲ್ಲಿದ್ದ ನಕಾರಾತ್ಮಕ ಅಂಶಗಳು ಹೋಗಿ ನಿಮ್ಮ ಮನಸ್ಸು ಧನಾತ್ಮಕತೆಯತ್ತ ಸಾಗುತ್ತದೆ. ಇನ್ನು ಕಾಲಭೈರವನ ಕೃಪಾದೃಷ್ಟಿ ನಮ್ಮ ಮೇಲೆ ಆಗಿದ್ದರೆ ನಮ್ಮ ನಕಾರಾತ್ಮಕ ಸಮಯದಲ್ಲಿ ಅವು ಗೋಚರವಾಗುತ್ತವೆ. ಅಂದರೆ ನೀವು ಯಾವುದೋ ಕೆಟ್ಟ ಗಳಿಗೆಯಲ್ಲಿದ್ದೀರಿ ಅಂತಿಟ್ಕೊಳ್ಳಿ. ಆಗ ಕಾಲಭೈರವ ನಿಮ್ಮನ್ನು ಆ ನಕಾರಾತ್ಮಕತೆಯಿಂದ ಹೊರಗೆಳೆಯುತ್ತಾನೆ. ಅಸಲಿಗೆ ಇದು ನಿಮ್ಮ ಕೆಟ್ಟ ಸಮಯವಾಗಿರೋದಿಲ್ಲ, ಬದಲಾಗಿ ಸಕಾರಾತ್ಮಕ ಸಮಯವಾಗಿರುತ್ತದೆ. ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಅನುಮತಿ ಇರೋದಿಲ್ಲ. ಹೀಗಾಗಿ ಭದ್ರತಾ ತಪಾಸಣೆಯಲ್ಲಿ ನಿಮ್ಮ ಬಳಿ ಇರುವ ಅನ್ವಾಂಟೆಡ್ ನಿಷೇಧಿತ ವಸ್ತುಗಳನ್ನು ಕಸಿದುಕೊಂಡು ಮುಂದೆ ಬಿಡಲಾಗುತ್ತೆ. ತೇಟ್ ಹಾಗೆಯೇ ಕ್ಷೇತ್ರ ಪರಿಪಾಲಕನಾದ ಕಾಲಭೈರವ ನಮ್ಮ ಬದುಕಿನಲ್ಲಿ ನಕಾರಾತ್ಮಕ ಅಂಶಗಳನ್ನು, ಸಂಗತಿಗಳನ್ನು ತೊಡೆದು ಹಾಕ್ತಾನೆ. ಭೌತಿಕ ಸುಖದಲ್ಲಿರುವ ನಮಗೆ ಆರಂಭದಲ್ಲಿ ಎಲ್ಲವೂ ಸರಿಯಿದೆ, ಗೆಳೆಯರಿದ್ದಾರೆ, ಗೆಳತಿಯರಿದ್ದಾರೆ, ಬದುಕು ಚೆನ್ನಾಗಿದೆ ಅಂತಾಲೆ ಅನಿಸುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಬದುಕಿನಲ್ಲಿ ಕೆಲವರು ದೂರವಾಗ್ತಾರೆ, ನಮ್ಮಿಂದ ಮರೆಯಾಗ್ತಾರೆ. ಈ ವಿಷಯ ಆರಂಭದಲ್ಲಿ ನೆಗೆಟಿವ್ ಎಂದೇ ಗೋಚರವಾಗುತ್ತದೆ. ಆದರೆ ಅಸಲಿಗೆ ಕಾಲಭೈರವ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆತನ ಉಪಸ್ಥಿತಿಯಿಂದಲೇ ಇದು ಸಾಧ್ಯವಾಗಿರುತ್ತದೆ. ಆತ ನಮ್ಮ ಬದುಕಿನಿಂದ ಅನಗತ್ಯ ವಿಷಯ, ವಸ್ತುಗಳನ್ನ ಯಾವುದೋ ಕಾರಣಗಳ ಮೂಲಕ ಹೊಡೆದು ಹಾಕ್ತಾನೆ. ಶಿವತತ್ವದೆಡೆಗೆ ಸಾಗಬೇಕು ಅಂದರೆ ಮೊದಲು ಶೂನ್ಯ ತತ್ವಕ್ಕೆ ಸಾಗಬೇಕು. ಹಾಗಾಗಲು ಕಾಲಭೈರವನ ಕೃಪೆ ಬೇಕು. ಆಸ್ತಿಕ ಬಂಧುಗಳೇ, ಒಂದರ್ಥದಲ್ಲಿ ಕಾಲಭೈರವ ನಮ್ಮೊಳಗಿನ ಅಹಂಕಾರವನ್ನ ತೆಗೆದುಹಾಕುವ ಪರಮಪಿತನೂ ಆಗಿದ್ದಾನೆ. ಅಸಲಿಗೆ ಕಾಲಭೈರವನ ಜನನವಾಗಿದ್ದೇ ಅಹಂಕಾರವನ್ನ ತೆಗೆದುಹಾಕಲು. ಅಂದಹಾಗೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವ ಸ್ಪರ್ಧೆಗೆ ಬೀಳ್ತಾರೆ. ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನ ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನ ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ಮುತ್ತಾನೆ. ಈ ಕಂಬದ ಅಂತ್ಯವನ್ನ ಯಾರು ಮೊದಲು ನೋಡುತ್ತಾರೋ ಅವರೇ ಅತ್ಯಂತ ಪ್ರಭಾವಶಾಲಿ ಹಾಗೂ ಶ್ರೇಷ್ಠರೆಂದು ಅರ್ಥ ಎಂದು ಶಿವನು ಹೇಳ್ತಾನೆ. ಭಗವಾನ್ ವಿಷ್ಣು ಕಾಡು ಹಂದಿ ರೂಪವನ್ನ ಧರಿಸಿ ಸ್ತಂಭದ ಕೆಳಭಾಗದತ್ತ ಸಾಗ್ತಾನೆ. ಆದರೆ ವಿಷ್ಣುವಿಗೆ ಅಂತ್ಯವನ್ನ ಹುಡುಕಲು ಸಾಧ್ಯವಾಗುವುದಿಲ್ಲ. ಇನ್ನೊಂದೆಡೆ ಬ್ರಹ್ಮನು ಹಂಸರೂಪವನ್ನ ಧರಿಸಿ ಹೊಳೆಯುವ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನ ನೋಡಲು ಹೊರಡ್ತಾನೆ. ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯ ಕಾಣಿಸೋದಿಲ್ಲ. ಅತ್ತ ಬ್ರಹ್ಮನು ಒಂದು ಹೂವನ್ನ ಹಿಡಿದುಕೊಂಡು ನೀರಿನಿಂದ ಮೇಲಕ್ಕೆ ಬಂದು ನಾನು ಸ್ತಂಭದ ಅಂತ್ಯವನ್ನ ನೋಡಿದ್ದೇನೆ, ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಆರಂಭಿಸುತ್ತಾನೆ. ಬ್ರಹ್ಮನ ಸುಳ್ಳು ನುಡಿಗಳನ್ನ ಕೇಳಿದ ಶಿವನು
ಕೋಪಗೊಂಡು ಮೂರನೇ ಕಣ್ಣಿನಿಂದ ಭೈರವನನ್ನ ಸೃಷ್ಟಿಸ್ತಾನೆ. ಈ ಉಗ್ರ ರೂಪದಲ್ಲಿದ್ದ ಕಾಲಭೈರವನು ಬ್ರಹ್ಮನ 5ನೇ ತಲೆಯನ್ನ ಕತ್ತರಿಸ್ತಾನೆ. ಹೀಗೆ ಬ್ರಹ್ಮನ ಅಹಂಕಾರವನ್ನ ಶಿವನು ಕಾಲಭೈರವನ ಮೂಲಕ ನಾಶ ಮಾಡ್ತಾನೆ. ವಿಚಿತ್ರ ಅಂದ್ರೆ ಬ್ರಹ್ಮನ ಅಹಂಕಾರ ನಾಶ ಮಾಡಿದ ಕಾಲಭೈರವ ಬ್ರಹ್ಮಹತ್ಯಾ ದೋಷದಿಂದ ಬಳಲ್ತಾನೆ. ಆತನ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮನ ತಲೆ ಬಿಟ್ಟು ಹೋಗೋದಿಲ್ಲ. ಕಾಲಭೈರವ ಇದನ್ನ ಕಳಚಿಕೊಳ್ಳಲು ಕಪಾಲಧಾರಿಯಾಗಿ ಭಿಕ್ಷೆ ಬೇಡುವಂತಾಗುತ್ತದೆ. ಇಂದಿಗೂ ನಾಥ ಸಂಪ್ರದಾಯದಲ್ಲಿ ಬೈರಾಗಿಗಳು ಮನೆ ಮಠ ಬಿಟ್ಟು ಸದಾ ಸಂಚಾರಿಯಾಗಿರುತ್ತಾರೆ. ಹೀಗೆ ಪೂರ್ವ ಕರ್ಮಗಳು ನಮ್ಮನ್ನ ಕಾಡದೆ ಬಿಡೋದಿಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇನ್ನು ನಮ್ಮ ಬದುಕಿನಲ್ಲಿ ಕಾಲಭೈರವನ ಉಪಸ್ಥಿತಿಯನ್ನ ತಿಳಿಸುವ ಮತ್ತೊಂದು ಸಂಗತಿ ಅಂದ್ರೆ ಸ್ಟ್ರಾಂಗ್ ಗಟ್ ಫೀಲಿಂಗ್, ಅಂದ್ರೆ ಹೃದಯಾಳದಿಂದ ಸಂಗತಿಯೊಂದರ ಬಗ್ಗೆ ದೃಢವಾದ ಭಾವನೆ ಹೊರಹೊಮ್ಮುವುದು. ಉದಾಹರಣೆಗೆ, ನೀವು ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗ್ತೀರಿ ಎಂದಿಟ್ಕೊಳ್ಳಿ. ಮೇಲ್ನೋಟಕ್ಕೆ ಭೌತಿಕವಾಗಿ ಆ ನಿರ್ಧಾರ ನಿಮ್ಮ ಹೊರಗಿನ ಮನಸ್ಥಿತಿಗೆ ಸರಿಯಾಗಿಯೇ ಕಾಣುತ್ತದೆ. ಆದರೆ ನಿಮ್ಮ ಒಳಮನಸ್ಸು ಅಥವಾ ಅಂತರಾತ್ಮ ಆ ವಿಚಾರವನ್ನ ಮಾಡದಂತೆ ನಿಮ್ಮನ್ನ ಎಚ್ಚರಿಸುತ್ತಿರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಹಲವು ಬಾರಿ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಿರುತ್ತವೆ. ಇದು ಸಹ ಕಾಲಭೈರವನ ಕೃಪಾದೃಷ್ಟಿ ನಿಮ್ಮ ಮೇಲಿದೆ ಅನ್ನೋದನ್ನ ತಿಳಿಸುವ ಅಂಶವಾಗಿದೆ. ಇನ್ನು ಕಾಲಭೈರವನ ಆರಾಧನೆ ಉಪಾಸನೆ ಮಾಡುತ್ತಿದ್ದಂತೆ ನಿಮಗೆ ಬಹುದಿನಗಳಿಂದ ನಿಮ್ಮ ಅಂತರಂಗದಲ್ಲಿ ಹುದುಗಿಸಿಟ್ಟಿರುವ ಭಾವನೆಗಳು ಹೊರಗೆ ಬರುವಂತಾಗುತ್ತದೆ. ಅಂದರೆ ಮನುಷ್ಯರು ಸಾಮಾನ್ಯವಾಗಿ ಭಾವನಾ ಜೀವಿಗಳು. ಅದು ದುಃಖವಿರಲಿ ಅಥವಾ ಸಿಟ್ಟು ಸೆಡವು ಇರಲಿ, ಅದನ್ನ ಬಹಿರಂಗವಾಗಿ ತೋರಿಸಿಕೊಳ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾಗಿ ದುಃಖವಾದಾಗ, ಸಿಟ್ಟು ಬಂದಾಗ ಅದನ್ನ ಬಹುದಿನಗಳವರೆಗೆ ತೋರಿಸದೆ ಒಳಗೆ ನುಂಗಿಕೊಂಡಿರುತ್ತೇವೆ. ಆದರೆ ಯಾವಾಗ ಕಾಲಭೈರವನ ಆಶೀರ್ವಾದ ನಮ್ಮ ಮೇಲೆ ಆಗುತ್ತದೆಯೋ ಆಗ ಜ್ವಾಲಾಮುಖಿಯಂತೆ ಹುದುಗಿಸಿಟ್ಟಿರುವ ಈ ಭಾವನೆಗಳು ಹೊರಹಾಕಲ್ಪಡುತ್ತವೆ. ಈ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಇದ್ದಕ್ಕಿದ್ದಂತೆ ಈ ಭಾವನೆಗಳು ಹೊರಹೊಮ್ಮುತ್ತವೆ. ಕಣ್ಣಿನಿಂದ ಏಕಾಏಕಿ ಕಣ್ಣೀರು ಸುರಿಯಲು ಪ್ರಾರಂಭಿಸುತ್ತವೆ. ಹೀಗೆ ನಿಗ್ರಹಿಸಿದ ಭಾವನೆಗಳು ಒಮ್ಮಿಂದೊಮ್ಮೆಲೆ ಹೊರಬರಲು ಪ್ರಾರಂಭಿಸುತ್ತದೆ. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಮತ್ತೊಂದೆಡೆ ದುಃಖವಲ್ಲದೆ ಸಿಟ್ಟಿನ ವಿಚಾರದಲ್ಲೂ ಕೂಡ ಕಾಲಭೈರವ ನಮ್ಮನ್ನ ಮುಕ್ತಗೊಳಿಸ್ತಾನೆ. ಅಂದರೆ ನೀವು ಯಾರದ್ದೋ ಮೇಲಿನ ಸಿಟ್ಟನ್ನ ಬಹಳ ದಿನಗಳವರೆಗೆ ಒಳಗೆ ಅದುಮಿಟ್ಕೊಂಡಿದ್ದರೆ ಅದು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಹೊರಬರುತ್ತದೆ. ಇನ್ನು ಭೂತಕಾಲದ ಘಟನೆಗಳ ಮರೆಯುವಿಕೆ ಅಥವಾ ತಪ್ಪಿತಸ್ಥ ಭಾವನೆಯಿಂದ ಹೊರಬರುವುದು ಸಹ ಕಾಲಭೈರವನ ಕೃಪೆಯಿಂದಲೇ. ನಮ್ಮ ಮೇಲೆ ಭಗವಾನ್ ಕಾಲಭೈರವನ ಪ್ರೇರಣೆ ಆಗಿದ್ದರೆ ನಾವು ಹಿಂದೆ ನಡೆದು ಹೋದ ಘಟನೆಗಳ ತಪ್ಪಿತಸ್ಥ ಅಪರಾಧಿಕ ಭಾವನೆಯಿಂದ ಹೊರಬರುತ್ತೇವೆ. ಇದ್ದಕ್ಕಿದ್ದಂತೆ ಈ ಹಳೆಯ ಘಟನೆಯನ್ನ ನಾವು ಮರೆಯುತ್ತೇವೆ. ಭೂತಕಾಲದ ಜೊತೆಗಿನ ನಂಟು ಈಗ ನಿಧಾನವಾಗಿ ಕಳಚುತ್ತಿರುವಂತೆ ಭಾಸವಾಗುತ್ತೆ. ಅಂದಹಾಗೆ ಈ ಸಂಗತಿಗಳು ಸಾಮಾನ್ಯವಾಗಿ ಎಲ್ಲರೊಂದಿಗೆ ಸಂಭವಿಸೋದಿಲ್ಲ ನಿಜ, ಆದರೆ ಕೆಲವರಿಗಾದರೂ ಇದರ ಅನುಭವವಾಗಿರುತ್ತದೆ. ಹೀಗಾಗಿ ಈ ಅಂಶ ಕೂಡ ಕಾಲಭೈರವನ ಕೃಪಾದೃಷ್ಟಿಯನ್ನ ಸಂಕೇತಿಸುತ್ತದೆ. ಇನ್ನು ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಅನಿರೀಕ್ಷಿತ ಸಂತೋಷ ಕಾಣಿಸಿಕೊಂಡ್ರೆ, ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗುತ್ತಿದ್ದರೆ, ನಿಮಗೆ ಹೇಳಿಕೊಳ್ಳಲಾಗದ ಸಂತಸ ಉಂಟಾದರೆ ಇದು ಕೂಡ ಕಾಲಭೈರವನ ಪ್ರೇರಣೆಯನ್ನ ಸೂಚಿಸುವ ಸಂಕೇತವಾಗಿದೆ. ನೀವು ಇಡೀ ದಿನ ಬೇಸರದಲ್ಲಿದ್ದ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ನಿಮ್ಮಲ್ಲಿ ಸಂತಸದ ಫೀಲ್ ಬರುತ್ತದೆ. ಇದಕ್ಕೆ ಯಾವುದೇ ಕಾರಣವಿರೋದಿಲ್ಲ. ನೀವು ಹುರುಪು ಉಲ್ಲಾಸದಿಂದ ಕಂಗೊಳಿಸುತ್ತೀರಿ. ಹೀಗಾಗುತ್ತಿದ್ದರೆ ಖಂಡಿತ ನಿಮಗೆ ಕಾಲಭೈರವನ ಆಶೀರ್ವಾದ ಸಿಕ್ಕಿದೆ ಅಂತಾಲೆ ಅರ್ಥ. ಇನ್ನು ನೀವು ದೇವಸ್ಥಾನಕ್ಕೋದಾಗ ಅಥವಾ ಧ್ಯಾನ ಮಾಡುವಾಗ ನಿಮಗೆ ಕೆಲವೊಮ್ಮೆ ದೈಹಿಕ ಅನುಭವಗಳಾಗುತ್ತವೆ. ಅಂದರೆ ನಿಮ್ಮ ಸುತ್ತ ಯಾರೋ ಇದ್ದಂತಹ ಅನುಭವವಾಗುವುದು, ಬೆವರು ಬರುವುದು ಆಗುತ್ತದೆ. ಇದು ಕಾಲಭೈರವನ ಉಪಸ್ಥಿತಿಯನ್ನ ಸೂಚಿಸುತ್ತದೆ. ಮನುಷ್ಯನಲ್ಲಿ 2 ಪ್ರಮುಖ ನಾಡಿಗಳಿರುತ್ತವೆ. ಒಂದು ಪ್ರಾಣನಾಡಿ, ಇನ್ನೊಂದು ಮನೋನಾಡಿ. ಇವೆರಡೂ ಶುದ್ಧವಾಗಿರದಿದ್ದರೆ ನಿಮಗೆ ಧ್ಯಾನದಲ್ಲಿ ಸಿದ್ಧಿ ಸಿಗಲು ಸಾಧ್ಯವಿಲ್ಲ. ಶೂನ್ಯ ಸ್ಥಿತಿಗೆ ಹೋಗಲು ಧ್ಯಾನ ಅಗತ್ಯ. ಅದನ್ನ ಮಾಡಲು ನಿಮ್ಮ ಪ್ರಾಣನಾಡಿ ಮನೋನಾಡಿ ಶುದ್ಧವಾಗಿರಬೇಕು. ಇವೆರಡೂ ಶುದ್ಧವಾಗಲು ಪ್ರಾಣಾಯಾಮ ಹಾಗೂ ಓಂಕಾರ ಸ್ಮರಣೆ ಅಗತ್ಯ. ಇದರಿಂದ 2 ನಾಡಿಗಳು ಪರಿಶುದ್ಧವಾಗಿ ನಿಮ್ಮ ಧ್ಯಾನವನ್ನ ಸಫಲಗೊಳಿಸುತ್ತವೆ. ಇದು ಸಂಭವಿಸಬೇಕಾದರೆ ಕಾಲಭೈರವನ ಉಪಸ್ಥಿತಿ ಇರಬೇಕು. ಭೈರವನ ಕೃಪೆ ಇದ್ದಾಗ ಇದು ಸಾಧ್ಯವಾಗುತ್ತದೆ. ಇನ್ನು ಕಾಲಭೈರವನ ಆಶೀರ್ವಾದವನ್ನ ಸಂಕೇತಿಸುವ ಪ್ರಮುಖ ಹಾಗೂ ಕೊನೆಯ ಅಂಶವೆಂದರೆ ಜಾಗೃತ ಪ್ರಜ್ಞೆ. ಶಿವಸೂತ್ರದ ಪ್ರಕಾರ ಉದ್ಯಮೋ ಭೈರವ ಎನ್ನುವುದು ನಿಮ್ಮೊಳಗಿನ ಜಾಗೃತ ಸ್ಥಿತಿಯನ್ನ ಸೂಚಿಸುತ್ತದೆ.
ನಿಮಗೆ ಇದ್ದಕ್ಕಿದ್ದಂತೆ ಕೆಲವೊಂದು ಮಿರಾಕಲ್ ಅನ್ನುವ ರೀತಿಯಲ್ಲಿ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ. ಅಂದ್ರೆ ನಿಮ್ಮ ಪ್ರಜ್ಞೆ ಹೊಸದೊಂದು ವಿಷಯಗಳಿಗೆ ಶಿಫ್ಟ್ ಆಗುತ್ತದೆ. ಉದಾಹರಣೆಗೆ ನಿಮಗೆ ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕತೆಯೆಡೆಗೆ ಸೆಳೆತ ಹೆಚ್ಚಬಹುದು. ಅಂದ್ರೆ ನಿಮ್ಮ ಜಾಗೃತ ಪ್ರಜ್ಞೆ ಮೇಲ್ಸ್ತರಕ್ಕೆ ಹೋಗುತ್ತದೆ. ಇದು ನಿಮ್ಮ ಭವಿಷ್ಯವನ್ನ ಧನಾತ್ಮಕತೆಯೆಡೆಗೆ ಕರೆದೊಯ್ಯುತ್ತದೆ. ಆಸ್ತಿಕ ಬಂಧುಗಳೇ, ಇವೆಲ್ಲ ಕಾಲಭೈರವನ ಕೃಪೆ ನಿಮ್ಮ ಮೇಲೆ ಇರುವಿಕೆಯನ್ನ ಸಂಕೇತಿಸುವ ಕೆಲವು ಅಂಶಗಳಾಗಿದೆ. ಇನ್ನು ದೇವಾನುದೇವತೆಗಳ ಪೂಜೆಯಲ್ಲಿ ಕಾಲಭೈರವನ ಪೂಜೆ ವಿಶೇಷವಾಗಿದೆ. ಕಾಲಭೈರವನ ಆರಾಧನೆಯಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಸಿದ್ಧಿಸುತ್ತವೆ. ಮೊದಲೇದಾಗಿ ಕಾಲಭೈರವನನ್ನ ಆರಾಧಿಸೋದ್ರಿಂದ ಉತ್ತಮ ಸಮಯ ನಿರ್ವಹಣಾ ಕೌಶಲ್ಯ ಮತ್ತು ಪ್ರಯತ್ನಗಳಲ್ಲಿ ಸಮಯೋಚಿತ ಯಶಸ್ಸನ್ನ ಪಡಿಬಹುದು. ಎರಡನೇದಾಗಿ ಅವನು ನಿಮ್ಮ ಕೆಟ್ಟ ಸಮಯವನ್ನ ಉತ್ತಮ ಸಮಯಕ್ಕೆ ಬದಲಾಯಿಸಬಹುದು ಮತ್ತು ನಿಮ್ಮ ಹಣೆ ಬರಹವನ್ನ ಬದಲಾಯಿಸುವ ಶಕ್ತಿ ಇರುವ ದೇವರಾಗಿದ್ದಾನೆ. ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನನ್ನ ಪೂಜಿಸೋದ್ರಿಂದ ಸಾಲಗಳು, ಕೆಟ್ಟ ಕರ್ಮಗಳು ಕಳೆಯುತ್ತವೆ. ಜೊತೆಗೆ ಸಾವಿನ ಭಯ ನಿವಾರಿಸಲ್ಪಡುತ್ತದೆ. ಭೈರವನ ಪೂಜೆಯಿಂದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ. ಇನ್ನು ನಾಲ್ಕನೆಯ ಅಂಶವೇನೆಂದರೆ ಭೈರವನನ್ನ ಶನಿಯ ಆಡಳಿತ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಐದನೇ ಫಲ ಎಂದರೆ ಚಿನ್ನ ಮತ್ತು ವಸ್ತು ಸಂಪತ್ತನ್ನ ಆಕರ್ಷಿಸಲು ನೀವು ಸ್ವರ್ಣ ಭೈರವನನ್ನ ಪೂಜಿಸಬಹುದಾಗಿದೆ. ಜೊತೆಗೆ ಕಾಲಭೈರವನ ಆರಾಧನೆಯಿಂದ ಲೌಕಿಕ ಸೌಕರ್ಯಗಳು ಉನ್ನತಿಯಾಗಿ ತೃಪ್ತಿಕರ ಮತ್ತು ಆನಂದದಾಯಕ ಜೀವನ ನಿಮ್ಮದಾಗುವುದು. ಮೊದಲೇ ಹೇಳಿದ ಹಾಗೆ ಕಾಲಭೈರವನ ದೇಗುಲಗಳು ದೇಶದ ಉದ್ದಗಲಕ್ಕೂ ಇವೆ. ವಾರಣಾಸಿಯಲ್ಲಿ ಕಾಲಭೈರವನೇ ಕ್ಷೇತ್ರದ ಅಧಿದೇವತೆಯಾಗಿದ್ದಾನೆ. ಇನ್ನು ಕರ್ನಾಟಕದ ಆದಿಚುಂಚನಗಿರಿ ಕ್ಷೇತ್ರ ಕಾಲಭೈರವನ ಪರಮ ಕ್ಷೇತ್ರವಾಗಿದೆ. ಭಾರತದ ಅತಿ ಪುರಾತನ ಕಾಲಭೈರವನ ಗುಡಿಗಳಲ್ಲಿ ಇದು ಸಹ ಒಂದಾಗಿದೆ. ವಿಶೇಷ ಅಂದ್ರೆ ಇದು ಒಕ್ಕಲಿಗ ಸಮುದಾಯದ ಅಧಿದೇವತೆಯಾಗಿದೆ. ಒಟ್ನಲ್ಲಿ ಭೈರವನನ್ನ ಆರಾಧಿಸೋದ್ರಿಂದ ಒದಗುವ ಕಂಟಕಗಳು ಮಾಯವಾಗುತ್ತವೆ. ಕಾಲಭೈರವನು ಮುಖ್ಯವಾಗಿ ನಮ್ಮ ಕಾಲವನ್ನ ಅಥವಾ ಸಮಯವನ್ನ ನಿಯಂತ್ರಿಸುವ ದೇವನಾಗಿರೋದ್ರಿಂದ ಕೆಟ್ಟ ಗಳಿಗೆಯನ್ನ ಕಳೆಯಲು ಕಾಲಭೈರವನ ಆರಾಧನೆ ಅತಿ ಮುಖ್ಯವೆಂದು ಹೇಳಲಾಗಿದೆ. ನೀವು ಕೂಡ ಕಾಲಭೈರವನ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.